ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡಿದ್ದೆ. ಇದು ರಾಗಿ ರೊಟ್ಟಿಯಿಂದ ಮಾಡೋ ಲಡ್ಡು. ಇದು ತಮಿಳ್ನಾಡಿನಲ್ಲಿ ಮಾಡೋ ಟ್ರೆಡಿಷನಲ್ ರೆಸಿಪಿ. ಚೆನ್ನೈನಲ್ಲಿ ನನ್ನ ಫ್ರೆಂಡು ಮಾಲಾ ಅಂತ ಇದ್ದಾರೆ, ಅವ್ರ ಹತ್ರ ಕಲಿತು ಮಾಡಿದ್ದು. ಇದನ್ನು ಮೊದಲನೇ ಸಾರಿ ಮಾಡಿದಾಗ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮಕ್ಕಳಿಗೆ ದಿನಕ್ಕೊಂದು ಉಂಡೆ ತಿಂದರೆ ಇದನ್ನು ಹೇರಳವಾಗಿ ಐರನ್ ಅಂಶ ಸಿಕ್ಕುತ್ತೆ. ಮೊದಲಿಗೆ 1/4 kg ಶೇಂಗಾ ಅಂದರೆ ಕಡಲೆ ಬೀಜನ ಒಂದು ಬಾಣಲಿಗೆ ಹಾಕಿ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ. ಕಡಲೆ ಬೀಜನ ತುಂಬ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಹುರಿದ್ರೆ ಮೇಲೆ ಬೇಗ ಬೆಂದಂಗೆ ಆಗುತ್ತೆ, ಆದರೆ ಒಳಗಡೆ ಹಸಿ ಹಸಿ ಇರುತ್ತೆ, ಸಿಪ್ಪೆ ನೀಟಾಗಿ ಬಿಡಲ್ಲ. ಹಾಗಾಗಿ ಸಣ್ಣೂರಿನಲ್ಲಿ ಶೇಂಗಾ ಹುರಿದ್ರೆ ಒಳಗಡೆನೂ ಚೆನ್ನಾಗಿ ರೋಸ್ಟ್ ಆಗಿ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ನೋಡಿ, ಸಣ್ಣೂರಿನಲ್ಲಿ ಹುರಿದೆ ಚೆನ್ನಾಗಿ ಕೆಂಪಗೂ ಆಗಿದೆ. ಈಗ ತಣ್ಣಗಾದ ಮೇಲೆ ಸಿಪ್ಪೆನೂ ಬಿಡಿಸ್ಬೋದು. ಇದು ತಣ್ಣಗಾಗಲಿ, ಆಮೇಲೆ ಸಿಪ್ಪೆ ಉಜ್ಜಿ ಕ್ಲೀನ್ ಮಾಡ್ಕೊತೀನಿ. ಈಗ ಒಂದು ಬೌಲ್ಗೆ 1/4 kg ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಮತ್ತು ರಾಗಿ ಹಿಟ್ಟು ಸಮ ಪ್ರಮಾಣದಲ್ಲಿರಬೇಕು. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಿದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಸ್ಕೊತಾ ಇದ್ದೀನಿ. ಒಂದೇ ಸಾರಿ ನೀರು ಜಾಸ್ತಿ ಹಾಕೋಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಮೃದುವಾಗಿ ಕಲಿಸ್ಬೇಕು. ತೀರಾ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ, ಆ ರೀತಿ ಕಲಿಸ್ಕೋಬೇಕು. ರಾಗಿ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಬಿಸಿನೀರು ಎಣ್ಣೆ ಏನೂ ಉಪಯೋಗಿಸೋದು ಬೇಡ, ಹಾಗೆಯೇ ಮೃದುವಾಗಿ ಕಲಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಕಡಲೆ ಬೀಜನೂ 1/4 kg ತೊಗೊಂಡಿದ್ದೀನಿ, ರಾಗಿ ಹಿಟ್ಟನ್ನು 1/4 kg ತೊಗೊಂಡಿದ್ದೀನಿ. ಮೃದುವಾದ ಹಿಟ್ಟು ರೆಡಿ ಆಯಿತು ನೋಡಿ. ಈ ಅದಕ್ಕೆ ಇದ್ದರೆ ಸಾಕು, ತಟ್ಟಲಿಕ್ಕೂ ಚೆನ್ನಾಗಿ ಬರುತ್ತೆ. ಇದನ್ನು ತಟ್ಟಲಿಕ್ಕೆ ನಾನೊಂದು ಎಣ್ಣೆ ಕವರ್ ತೊಗೊಂಡಿದ್ದೀನಿ. ಬಾಳೆ ಎಲೆ ಇದ್ದರೆ ಅದು, ಅಥವಾ ಬಟರ್ ಪೇಪರ್ ಇದ್ದರೆ ಅದನ್ನು ಉಪಯೋಗಿಸ್ಬೋದು. ನಾನು ಎಣ್ಣೆ ಕವರ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಉಂಡೆಯಷ್ಟು ರಾಗಿ ಹಿಟ್ಟನ್ನು ಇಟ್ಟು ನಿಧಾನಕ್ಕೆ ತಟ್ತಿದ್ದೀನಿ. ಇದು ಸ್ವಲ್ಪ ದಪ್ಪ ತಟ್ಟಬೇಕು, ತುಂಬ ತೆಳುಗೆ ತಟ್ಟಿದರೆ ಕವರಿಂದ ತೆಗಿಯೋದು ಕಷ್ಟ ಆಗುತ್ತೆ. ಆ ದಪ್ಪ ತಟ್ಟಿ ನಿಧಾನಕ್ಕೆ ಬೇಯಿಸಿದರೆ ಹಸಿ ಅಂಶ ಇರಲ್ಲ, ಚೆನ್ನಾಗಿರುತ್ತೆ. ತಟ್ಟಬೇಕಾದ್ರೆ ಕೈಗೆ ಏನಾದರೂ ಅಂಟಿದ್ರೆ ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ತಟ್ಟಿದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಉಪಯೋಗಿಸಿದರೆ ಸಾಕು, ತುಂಬ ಜಾಸ್ತಿ ಏನು ಬೇಡ. ಈಗ ಹಂಚನ್ನು ಕಾಯ್ಲಿಕ್ಕಿಟ್ಟು ಅದ್ರ ಮೇಲೆ ಒಂದು ಚೂರು ತುಪ್ಪ ಹಾಕ್ತಿದ್ದೀನಿ. ಹಂಚು ಹದವಾಗಿ ಕಾದಿರಬೇಕು, ಅಂದರೆ ತುಂಬ ತಣ್ಣನೂ ಇರಬಾರ್ದು, ತುಂಬ ಜಾಸ್ತಿನೂ ಕಾದಿರಬಾರ್ದು. ಈಗ ಇದ್ರ ಮೇಲೆ ಕವರಿಂದ ಈ ರೊಟ್ಟಿನ ನಿಧಾನವಾಗಿ ಬಿಡಿಸ್ಕೊಂಡು ಹಾಕ್ತಿದ್ದೀನಿ. ನೆನಪಿರಲಿ, ತುಂಬ ಅಗಲ ತಟ್ಟಿದರೆ ಇದಕ್ಕೆ ಬಿಸಿನೀರು ಹಾಕಿರಲ್ಲ, ಹಾಗಾಗಿ ತೆಗಿಬೇಕಾದ್ರೆ ಕಿತ್ಕೊಂಡು ಹೋಗುತ್ತೆ. ದಪ್ಪ ಇದ್ರೂ ಪರವಾಗಿಲ್ಲ, ತುಂಬ ತೆಳುಗೂ ಬೇಡ, ತುಂಬ ದೊಡ್ಡದು ಬೇಡ, ಆ ರೀತಿ ಈ ರೊಟ್ಟಿನ ತಟ್ಕೋಬೇಕು. ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕವರ್ ಮಾಡಿ ಬೇಯಿಸ್ತಾ ಇದ್ದೀನಿ. ಒಂದು ಕಡೆ ಬೆಂದಿದೆ, ಈಗ ಇದನ್ನು ತಿರುವಾಕಿ ಇನ್ನೊಂದು ಸೈಡು ಬೇಯಿಸ್ತೀನಿ. ರೊಟ್ಟಿನ ತೀರಾ ಸಣ್ಣೂರಿನಲ್ಲಿ ಬೇಯಿಸಿದ್ರೆ ಒರಟಾಗಬಾರ್ದು ರೊಟ್ಟಿ, ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ಎರಡೂ ಕಡೆನೂ ಚೆನ್ನಾಗಿ ಬೆಂದಿದೆ. ಈ ಥರ ನಾನು ಕಲಿಸ್ಕೊಂಡಿರೋ ಹಿಟ್ಟಲ್ಲಿ 4 ರೊಟ್ಟಿ ಆಗಿದೆ. ಈ ರೊಟ್ಟಿ ಎಲ್ಲ ಸ್ವಲ್ಪ ತಣ್ಣಗಾಗಲಿ. ಕಡಲೆ ಬೀಜದ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ, ಒಂದೊಂದ್ರಲ್ಲಿ ಉಳಿದಿದೆ, ಅಷ್ಟು ಉಳಿದ್ರೆ ಏನು ತೊಂದರೆ ಇಲ್ಲ. ಈಗ ಇಷ್ಟನ್ನು ಮಿಕ್ಸಿಗೆ ಹಾಕಿ ತರಿಯಾಗಿ ಬಿಸ್ಕೊತಾ ಇದ್ದೀನಿ. ತುಂಬ ನುಣ್ಣಗೇನಿಲ್ಲ, ಸ್ವಲ್ಪ ರೆವೆ ಥರ ಇದೆ. ಅದನ್ನು ಒಂದು ಬಾಣಲಿಗೆ ಹಾಕ್ತಾಯಿದ್ದೀನಿ. ಈಗ ರೊಟ್ಟಿನೆಲ್ಲ ಸಣ್ಣದಾಗಿ ಪೀಸ್ ಮಾಡ್ತಿದ್ದೀನಿ. ಇಷ್ಟು ಪೀಸು ಸಿಕ್ತು. ಇದನ್ನು ಮಿಕ್ಸಿಗೆ ಹಾಕಿ ತರಿಯಾಗಿ ಬೀಸ್ಕೋಬೇಕು. ಒಂದೇ ಸಾರಿ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪನೇ ಹಾಕ್ಕೊಂಡು ಈ ಥರ ಬೀಸಿ ಬಾಣಲಿಗೆ ಹಾಕ್ತಾಯಿದ್ದೀನಿ. ಇದನ್ನು ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಕುಟ್ಟಿ ಮಾಡ್ತಿದ್ರಂತೆ, ಒಳಕಲ್ಲಲ್ಲಿ ಒನಕೆನಲ್ಲಿ ಕುಟ್ಟಿ ಮಾಡ್ತಿದ್ರಂತೆ. ಈಗ ನಾವು ಮಿಕ್ಸಿನಲ್ಲೇ ಮಾಡ್ತಾಯಿದ್ದೀವಿ. ಟೇಸ್ಟು ತುಂಬ ಏನು ವ್ಯತ್ಯಾಸ ಬರಲ್ಲ ಅಂತ ಹೇಳ್ತಿದ್ರು. ನಾನು ಒಳಕಲ್ಲಲ್ಲಿ ಕುಟ್ಟಿರೋದು ತಿಂದಿಲ್ಲ, ಹಾಗಾಗಿ ಗೊತ್ತಿಲ್ಲ. ಈಗ ಬೆಲ್ಲನ ಕುಟ್ಟಿದ್ದೀನಿ, ಆದರೂ ಮಿಕ್ಸಿನಲ್ಲಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ದಪ್ಪ ಉಂಡೆ ಅಲ್ಲ, ಅದು ಕುಟ್ಟಿರೋದು ಆ ಥರ ಕಾಣಿಸ್ತಿದೆ ನೋಡಿ. ಮಿಕ್ಸಿನಲ್ಲಿ ಒಂದು ರೌಂಡು
ತಿರುಗಿಸಿದ್ದೀನಿ. ಸ್ವಲ್ಪ ಈ ಮಳೆಗಾಲದಲ್ಲಿ ಬೆಲ್ಲ ಎಲ್ಲ ಸ್ವಲ್ಪ ಒದ್ದೆ ಒದ್ದೆ ಅಂತ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಹಿಡ್ದಂಗೆ ಆಗ್ತಿದೆ. ಈಗ ಬೆಲ್ಲನೂ ಆ ಶೇಂಗಾ ಮಿಶ್ರಣ ಇದೆಯಲ್ಲ ಅದರೊಳಗಡೆ ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಒಂದು 2 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ತಿದ್ದೀನಿ. 2 ಸ್ಪೂನ್ನಷ್ಟು ಎಳ್ಳನ್ನು ಗಮ್ಮನ್ನಂಗೆ ಹುರಿದು ಅದನ್ನು ಈ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ. ಈ ಉಂಡೆ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಎಳ್ಳು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಎಳ್ಳನ್ನು ಇದ್ದರೆ ಹಾಕ್ಕೊಳ್ಳಿ. ಬಾದಾಮಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರಿದು ಅದನ್ನು ಸ್ವಲ್ಪ ಹಾಕ್ತಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಎಷ್ಟು ಬೇಕೋ ನೋಡಿ ಹಾಕ್ಕೋಬೇಕು. ನಾನು ಸುಮಾರು ಗೋಡಂಬಿ 10, ಬಾದಾಮಿ 10 ಪೀಸ್ನ ಕುಟ್ಟಿ ಹಾಕಿದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಶ್ರ ಮಾಡಬೇಕು. ನನಗೆ ಈ ಬಾಣಲಿನಲ್ಲಿ ಸ್ವಲ್ಪ ಮಿಶ್ರ ಮಾಡಲಿಕ್ಕೆ ಕಷ್ಟ ಆಯಿತು, ಹಾಗಾಗಿ ಇದನ್ನೆಲ್ಲ ಒಂದು ಬೇರೆ ಪಾತ್ರೆಗೆ, ಅಂದರೆ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈ ಮಿಶ್ರಣ ಚೆನ್ನಾಗಿ ಹೊಂದ್ಕೋಬೇಕು. ಬೆಲ್ಲ ಸ್ವಲ್ಪ ಗಂಟಾಗೋದ್ರಿಂದ 2 ಕೈನಲ್ಲಿ ಚೆನ್ನಾಗಿ ಉಜ್ಜಿ ಮಿಶ್ರಣ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿದ ಮೇಲೆ ಉಂಡೆ ಕಟ್ಕೊತಾ ಇದ್ದೀನಿ. ಸುಮಾರು ಮೀಡಿಯಮ್ ಸೈಜಿಂದ ಉಂಡೆ ಕಟ್ತಿದ್ದೀನಿ. ಇಲ್ಲಿ ಬೆಲ್ಲದ ಪಾಕ ತೆಗೆದಿದ್ರೂ ಬೆಲ್ಲದಲ್ಲಿರೋ ಜಿಗಟಂಶ ಮತ್ತು ಶೇಂಗಾದಲ್ಲಿರೋ ಎಣ್ಣೆ ಅಂಶದಿಂದ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಕಟ್ಟಲಿಕ್ಕೆ. ಈ ರಾಗಿ ಲಾಡುನ 1 ಅಥವಾ 2 ದಿನದೊಳಗೆ ತಿಂದು ಖಾಲಿ ಮಾಡಬೇಕು, ಇಲ್ಲಾಂದರೆ ಹಾಳಾದಂಗೆ ಆಗುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರದವರೆಗೂ ಉಪಯೋಗಿಸ್ಬೋದು. ರೊಟ್ಟಿ ಮಾಡೋದು ಮತ್ತು ಕಡಲೆಬೀಜ ಹುರಿಯೋದಷ್ಟೇ ಟೈಮ್ ತೊಗೊಳೋದು. ಇನ್ನು ಉಳಿದಿದ್ದ ಪ್ರೊಸೀಜರ್ ಎಲ್ಲ ಬೇಗ ಮುಗಿಯುತ್ತೆ. ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ಆದರೆ ಮಾಡೋದು ತುಂಬ ಸುಲಭ, ಬೇಗ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.